ಓಕೆ ರೆಡಿ. ಎಸ್ ಫೈನಲ್ ಪಂದ್ಯ ಆರಂಭ. ಆರಂಭದ ಪಂದ್ಯದಲ್ಲಿ ಮಂಡ್ಯ ಮೂಲದ ಆಟಗಾರ, ಸಾರಿ ಕಮಲಾಪುರ ಮೂಲದ ಆಟಗಾರ ಇಕೋ ಅಪ್ಪಡಿ ಇಕೋ ಬೇಡ. ಆರಂಭಿಕ ಹಂತದಲ್ಲಿ ಆಳ್ವಾಸ್ ಮೂಡಬಿದ್ರೆ ಅವರಿಂದ ಬಸವೇಶ್ವರ ಕಮಲಾಪುರ ತಂಡ, ಎರಡು ಬಲಾಢ್ಯ ತಂಡಗಳು ಇಲ್ಲಿವರೆಗೆ ಸೋತಿಲ್ಲ. ಈ ಪಂದ್ಯದಲ್ಲಿ ಒಬ್ಬರು ಸೋಲಲೇಬೇಕು, ಒಬ್ಬರು ಗೆಲ್ಲಲೇಬೇಕು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಭರತ್ ಶೆಟ್ಟಿ, ಶರವೇಗದ ದಾಳಿಗಾರ, ರಾಷ್ಟ್ರೀಯ ತಾರ, ಅಂಕಣದ ಬಲಪಾತದಲ್ಲಿ ಫೈನಲ್ ಮೂಮೆಂಟ್. ಈ ಪಂದ್ಯಾವಳಿ ಯಶಸ್ವಿ ಆಗಬೇಕಾದ್ರೆ ನಮ್ಮ ನಿರ್ಣಾಯಕರ ಪಾತ್ರ ಬಹಳ ಪ್ರಾಮುಖ್ಯತೆ. ಮಹಿಳಾ ವಿಭಾಗದಲ್ಲಿ 32 ತಂಡಗಳು, ಪುರುಷರ ವಿಭಾಗದಲ್ಲಿ 32 ತಂಡಗಳನ್ನ ನಮ್ಮ ಕಮಿಟಿಯವರು ಹೇಳಿದಾಗೆ ಆಹ್ವಾನಿಸಿರುವಂತ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಉತ್ತರ ಕರ್ನಾಟಕದ ಭಾಗದ ತೀರ್ಪುಗಾರ ಮಂಡಳಿಯ ಸಂಚಾಲಕರು, ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ MK ಶಿರಗುಪ್ಪಿ ಸರ್ ಅವರಿಗೂ ಕೂಡ ಗುರು ಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಇವರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೇನೆ ನಮ್ಮೆಲ್ಲಾ ನಿರ್ಣಾಯಕರನ್ನ ಕರೆದುಕೊಂಡು ನಿನ್ನೆಯಿಂದ ಬಹಳ ಒಂದು ಅಚ್ಚುಕಟ್ಟಾಗಿ ಯಾವುದೇ ತಪ್ಪು ತಡೆ ಆಗದಂತೆ ನಡೆಸಿಕೊಡ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತರಾಗಿರುವಂತಹ PC ಹರ್ಲಾಪುರಿ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಈ ಒಂದು ಪಂದ್ಯಾವಳಿಯಲ್ಲಿ ನಿರ್ಣಾಯಕರಾಗಿ ಭಾಗವಹಿಸಿರುವಂತಹ PN ನಾಲಗೂರು ಸರ್ ಅವರು, ಶಂಕರ್ ಸಾಲಡಿ ಸರ್ ಅವರು, ಶಶಿ ತೇಲಿ ಸರ್ ಅವರು, ಸಾಹೇಬಗೌಡ ಪಾಟೀಲ್ ಸರ್ ಅವರು, ವೀರೇಶ್ ಕಾಂಬ್ಳೆ ಸರ್ ಅವರು, SL ಪ್ರಭಾತ್ ಸರ್ ಅವರು, BB ಮಕ್ದುಮ್ ಸರ್ ಅವರು, ಸುಶಾಂತ್ ಹೋಕ್ಲೆ ಸರ್ ಅವರು, ಅಶ್ವತ್ಥ ಮೇಡಮ್ ಅವರು, ಹಾಗೆಯೇ ರಮೇಶ್ ಗೋಳಗುಡ್ಡೆ ಸರ್ ಅವರು, ಸದಾಶಿವ ಯರಗಟ್ಟಿ ಸರ್ ಅವರು, ನಮ್ಮ ಸಂಜೀವ್ ಯರಗಟ್ಟಿ ಸರ್ ಅವರು, ನಮ್ಮ DD ಪೂಜಾರಿ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲಿದೆ ಹೋಗಲು ನೀವರೇ ಹೇಳ್ರಪ್ಪ. ಇನ್ನು 2-1 ಮಧ್ಯ ಪಂದ್ಯ ಸಾಗ್ತಾ ಇದೆ ಆರಂಭಿಕ ಹಂತದಲ್ಲಿ. ನಿಖಿಲ್ ದಾಳಿ ಭಾಗದಲ್ಲಿ ಓಕೆ ಆ ಕಡೆಗೆ ಸ್ಕೋರ್ ಬೋರ್ಡ್ ಕೂಡ ಸ್ಟಾರ್ಟ್ ಮಾಡ್ರಪ್ಪ. ಸ್ವಲ್ಪ ಅಲ್ಲಿ ಯಾರಿದ್ದೀರಿ ನೋಡಿ ಆಪರೇಟರು, ಓನ್ಲಿ ಸ್ಕೋರ್ ಮಾತ್ರ ಅಲ್ಲಿ ಅಪ್ಡೇಟ್ ಮಾಡಿ. ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತ ಪ್ರೇಕ್ಷಕರು ದಯವಿಟ್ಟು ಕೂತ್ಕೊಳ್ರಿ. ಯಾಕಂದ್ರೆ ಹಿಂದ್ಗಡೆ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ. ದಯವಿಟ್ಟು ಕೂತ್ಕೊಳ್ರಿ. ಅಲ್ಲಿ ಯಾರು ನೋಡಿ ಸ್ಕೋರ್ ಬೋರ್ಡ್ ಆಪರೇಟರ್ ಶೆಟ್ಟಪ್ಪನವರು. ಕಮಲಾಪುರ ತಂಡದಲ್ಲಿ ಫೈನಲ್ ಪಂದ್ಯವನ್ನ ಗೆದ್ದಂತ ತಂಡಕ್ಕೆ ಸದಾಶಿವಣ್ಣ ತಳವಾಯಿರವರು
ತಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವರ ವತಿಯಿಂದ 5,000 ರೂಪಾಯಿನ ಘೋಷಣೆ ಮಾಡಿದರೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಕೂತ್ಕೊಳ್ರಿ. ಅತಿ ಲೈಟ್ ವೇಟ್ ಇಟ್ಟಂಗಿ ಸಿಗ್ತವೆ. ನಿಮ್ಗೆ ಯಾರಿಗಾದ್ರೂ ಬೇಕಾದಲ್ಲಿ ಸಂಪರ್ಕ ಮಾಡಿ. ಬಹಳ ಒಂದು ಅತ್ಯುನ್ನತವಾದಂತ ಇಟ್ಟಿಗೆಗಳನ್ನ ತಯಾರು ಮಾಡ್ತಾ ಇದ್ದಾರೆ. ತಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವರ ವತಿಯಿಂದ 5,000 ರೂಪಾಯಿ ನೀಡಿ ಗೌರವಿಸ್ತಾ ಇದ್ದಾರೆ. ಹನುಮಂತ ಸುತ್ತಾರ್ ಅವರು ತಮ್ಮ ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಕರೀತಾ ಇದ್ದಾರಂತ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ತಮ್ಮ ಮನೆಗೆ ಹೋಗ್ಬೇಕು. ಹನುಮಂತ ಸುತ್ತಾರ್ ಅವರು ದಯವಿಟ್ಟು ಕೂತ್ಕೊಳ್ರಿ. ಬಸವೇಶ್ವರ ಕೆಂಬಲಾಪುರ ವಿರುದ್ಧ ಆಳ್ವಾಸ್ ಮೂಡಿಬಿದ್ರೆ. ದಯವಿಟ್ಟು ಕೂತ್ಕೊಳ್ರಿ ಬ್ರದರ್. ದಯವಿಟ್ಟು ಕೂತ್ಕೊಳ್ರಿ. ಕಟ್ತಾ ಇದ್ದಾರೆ. 50,000 ಗೆಲ್ಲುವುದು ಅದರಲ್ಲ. ತೊಡೆ ತಟ್ಟಬೇಕು, ಎತ್ತು ಒಗಿಬೇಕು. ದಯವಿಟ್ಟು ಸಹಕರಿಸಿ, ಪ್ರೇಕ್ಷಕರು ಸಹಕರಿಸಿ. ಕೊನೆಯ ಪಂದ್ಯ, ಕೊನೆಯ ನಿಮಿಷಗಳು, ಫೈನಲ್ ಮ್ಯಾಚ್, ಫೈನಲ್ ಮೂಮೆಂಟ್. ಕೆಂಬಲಾಪುರ ತಂಡದ ಆತಿಥ್ಯ ಆಟಗಾರ ರಾಕೇಶ್ ತಾಡಿ ಭಾಗದಲ್ಲಿ. ಮತ್ತೊಮ್ಮೆ ಭರತ್ ಶೆಟ್ಟಿ ದಾಳಿ ಭಾಗದಲ್ಲಿ. ನಿನ್ನೆಯಿಂದ ಬಹಳ ಒಂದು ಪ್ರೇಕ್ಷಕರನ್ನ ತಮ್ಮ ಹತ್ತುಟಿಗೆ ತೆಗೆದುಕೊಂಡು ಯಾವುದೇ ಅಡೆತಡೆಗಳ ಆಗದಂತೆ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ, ನಮ್ಮ ಕುಡ್ಚಿ ಪೊಲೀಸ್ ಠಾಣೆಗೆ ಕೂಡ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಡೋಡಾಯ್ ಕೆಂಬಲಾಪುರ ಡೋಡಾಯ್ ಡಿಸಾಡ್ರಾಯ್. ಈ ನಡೆದ ಪಂದ್ಯದಲ್ಲಿ ಯಾವ ತಂಡ ಗೆಲ್ತದೆ ಅವರಿಗೆ ಸದಾಶಿವ ಬರ್ಮಪ್ಪ ತಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವರ ವತಿಯಿಂದ 5,000 ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. ಈಗ ಏನಾಗಿದೆ ನೋಡ್ರಿ ಪ್ಲೇ. ಇಲ್ಲಿ ಗೊತ್ತಾಗ್ರಲ್ಲ ಹೇಳ್ರಿ, ಏಟ್ ಆಗ್ತಾ ಇದೆ. ದಯವಿಟ್ಟು ಹೇಳ್ರಿ, ಇಲ್ಲಿ ಗೊತ್ತಾಗ್ರಲ್ಲ ಹೇಳ್ಬೇಕು. ಇಲ್ಲ ಮ್ಯಾಚ್ ಅದೇ ಏನ್ಸರಿ ಇಲ್ಲಿ ಗೊತ್ತಾಗ. ಕೂಡ ಧನ್ಯವಾದಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಕ್ಕಾಗಿ. 6 ಈಚ್. ಮತ್ತೆ ವಿರಾಮದ ಬಳಿಕ ಪಂದ್ಯ ಆರಂಭಗೊಂಡಿದೆ. 6-6 ಸಮಬಲ. ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಭರತ್ ಶೆಟ್ಟಿ ದಾಳಿ ಭಾಗದಲ್ಲಿ. ದಯವಿಟ್ಟು ಪ್ರೇಕ್ಷಕರು ಶಾಂತತೆಯನ್ನು ಕಾಪಾಡಿಕೊಳ್ಳ್ರಿ. ಕೊನೆಯ 60 ಕ್ಷಣಗಳು. ಡೋಡಾಯ್ ಆಳ್ವಾಸ್. ಡೋಡಾಯ್ ಆಳ್ವಾಸ್. ಆಳ್ವಾಸ್ ತನಗೆ ಮಾಡುವುದಿಲ್ಲ ಬಪಾಟಿ ಅಂತ ಪಡೆಯಲೇಬೇಕಂತ ಒತ್ತಡ. ಇವತ್ತು ಈ ವೇದಿಕೆಯಲ್ಲಿ ಸತತವಾಗಿ 49 ವರ್ಷಗಳಿಂದ ಈ ಪಂದ್ಯಾವಳಿಗಳು ಈ ಒಂದು ಸ್ಥಳದಲ್ಲಿ ನಡೆಯುತ್ತಾ ಬಂದಿವೆ. ವಿಶೇಷವಾಗಿ ಜಾತ್ರೆಯಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ವಿಶೇಷವಾದಂತಹ ಸ್ಥಾನವನ್ನು ಪಡೆದು ಬಂದಿವೆ ಪರವಾನಗಿ ಗ್ರಾಮದಲ್ಲಿ. ಈ ಒಂದು ಪಂದ್ಯಾವಳಿಗಳಿಗೆ ಕಬಡ್ಡಿ ಪಂದ್ಯಾವಳಿಗಳಿಗೆ ವಿಶೇಷವಾಗಿ ಈ ನಮ್ಮ ಗ್ರಾಮದ ದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಒಂದು ಮಹಾತ್ಮೆ ಕಾರಣ. ಇಲ್ಲಿವರೆಗೆ ಸತತವಾಗಿ 49 ವರ್ಷಗಳಿಂದ ಈ ಒಂದು ಆಶೀರ್ವಾದದೊಂದಿಗೆ ಸುಮಾರು 49 ಈ ಒಂದು ಪಂದ್ಯಾಟಗಳು ಇವತ್ತು ವೇದಿಕೆ ಪಂದ್ಯ ಜರುಗ್ತಾ ಇದೆ. ಮುಂದಿನ ಪಂದ್ಯಗಳು ಅತಿ ಉತ್ಸಾಹದಾಯಕವಾಗಿ ಹಾಗೂ ಅತಿ ವಿಜೃಂಭಣೆಯಿಂದ ಜರುಗ್ತಾವಂತ ಹೇಳ್ತಾ ಇದ್ದೀವಿ. ಸುವರ್ಣ ಮಹೋತ್ಸವದ ವರ್ಷ ಏನನ್ನ ತೋರಪ್ಪ.
ಮೃತ್ಯುಂಜಯ ಮಠಪತಿ ಅವರು ಬನ್ರಿ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಸಹಕಾರ ನೀಡಿ. ಒಂದು 10 ನಿಮಿಷ ದಯವಿಟ್ಟು ದಯವಿಟ್ಟು ಎಲ್ಲ ಪ್ರೇಕ್ಷಕರು ಉಳಿದವ್ರು ಬರೀ ಚಪ್ಪಾಳೆ ಬರೀ ಪ್ರೇಕ್ಷಕರು ಒಂದ್ಸಲ ಜೋರ್ ಚಪ್ಪಾಳೆ. ಆಳ್ವಾಸ್ ಪರವಾಗಿ ನಿಖಿಲ್ ತಾಳಿ ಭಾಗದಲ್ಲಿ ಕುತ್ಕೊರಪ್ಪ ಗ್ರೌಂಡ್ನಾಗ ನಿಂತವ್ರು ಎಲ್ಲ ಕುತ್ಕೊಡ್ರಿ. ಅಲ್ಲಿ ಲೇಡೀಸ್ ಕೋರ್ಟ್ ನಲ್ಲಿ ನಿಂತವ್ರು ಹಿಂದೆ ತಾಯಂದಿರು ನೋಡ್ತಾ ಇದಾರ. ಬಬಲೇಶ್ವರ್ ಸರ್ ಈ ಕಡೆ ಒಂದ್ ಸ್ವಲ್ಪ ಬಂದ್ಬಿಡ್ರಿ ಹಂಗ. ಮತ್ತೊಮ್ಮೆ ಯಶವಂತ ತಾಳಿ ಭಾಗದಲ್ಲಿ ಮತ್ತೊಮ್ಮೆ ನಿಖಿಲ್ ತಾಳಿ ಭಾಗದಲ್ಲಿ ಬಸವೇಶ್ವರ ಕೆಂಪಲಾಪುರ ತಂಡದ ಪರವಾಗಿ ಬೋನಸ್ತಿಗೆ ವಾಪಸ್ ಆಗ್ತಾ ಇದ್ದಾರೆ. +2 4 ಬಾಲ್ ಆಳ್ವಾಸ್ 14 14-7. ಒಂದೊಮ್ಮೆ ನಿಖಿಲ್ ತಾಳಿ ಭಾಗದಲ್ಲಿ 14-7 ಮಧ್ಯ ಪಂದ್ಯ ಸಾಗ್ತಾ ಇದೆ. 7 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್ ತಂಡ ಅನೇಕ ಬಾರಿ ಪರಮಾಣವಾಡಿ ಕಬಡ್ಡಿ ವೈಭವದಲ್ಲಿ ಚಾಂಪಿಯನ್ ಆಗಿರುವಂತಹ ಆಳ್ವಾಸ್ ತಂಡ ಮತ್ತೊಮ್ಮೆ ಮೈದಾನದ ಮಧ್ಯದಲ್ಲಿ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬೋನಸ್ತಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಭರತ್ ಶೆಟ್ಟಿ ಹದಿನಾಲ್ಕು 8 ಪಂದ್ಯ ಸಾಗುತ್ತಾ ಇದೆ. ಈ ನಡೆದ ಪಂದ್ಯದಲ್ಲಿ ಚಾಂಪಿಯನ್ ಆಗಿರುವಂತಹ ತಂಡಕ್ಕೆ ಸದಾಶಿವ ಭರಮಪ್ಪ ದಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವರ ವತಿಯಿಂದ 5,000 ರೂಪಾಯಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ನಡೆದ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ 5,000 ರೂಪಾಯಿಯನ್ನು ಕೊಡು ಮಾಡ್ತಾ ಇದ್ದಾರೆ. ದಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವರ ವತಿಯಿಂದ ಮಾಲೀಕರಾಗಿರುವಂತಹ ಸದಾಶಿವ ಭರಮಪ್ಪ ದಳವಾಯಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬರ್ತಾ ಇದೆ ಭರತ್ ಶೆಟ್ಟಿ ಅವರ ಬಂಧನ. ಹೊಡಿತಾರ ನೋಡಲ್ಲ. ನಿಖಿಲ್ ತಾಳಿ ಭಾಗದಲ್ಲಿ ಹದಿನಾಲ್ಕು 9 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ರತನ್
ಮೃತ್ಯುಂಜಯ ಮಟ್ಟಕ್ಕಿರುವಾಗ ಪ್ರಾಯೋಜಕ ತಂಡ ಫೈನಲ್ ಗುರಿಯಲ್ಲಿ ಮತ್ತೊಮ್ಮೆ ಭರತ್ ಶೆಟ್ಟಿ ಮುದ್ದೆ ಮಾಡಿ ಚೇಂಜ್ ಮಾಡಿರ್ತಾವ ಮತ್ತೊಮ್ಮೆ ಭರತ್ ಶೆಟ್ಟಿ ದಾಳಿ ಭಾಗದಲ್ಲಿ ಆಟಗಾರರಿಗೆ ಕೈಗೆ ಬಂದು ತೊಟ್ಟು ಬಾಯಿಗೆ ಬೀಳಲ್ಲ. ನೀವು ತಗೊಂಡ್ಬರಪ್ಪ ಆಟಗಾರ ಒಬ್ಬೇ ಗೆಲ್ತೀವಿ ಅಂತ ಮತ್ತೆ ಪಣ ತೋರ್ತಾ ಇದ್ದಾರೆ ಕೆಂಬಲಾಪುರ ತಂಡದ ಆಟಗಾರರು. 16-11 ಆಳ್ವಾಸ್ ಪರವಾಗಿ ಸ್ಟಾರ್ಟ್ ಮಾಡ್ರಪ್ಪ. ಈ ಫೈನಲ್ ಪಂದ್ಯದಲ್ಲಿ ಗೆದ್ದಂತವರಿಗೆ 12-16 ಸ್ಕೋರ್ ಬೋರ್ಡ್ ನೋಡ್ಬೇಡಿ, ರೈಟಿಂಗ್ ನಲ್ಲಿ ಇದೆ. ಆರಂಭ ಹೇಳ್ರಪ್ಪ ಮುಂದೆ ಗೊತ್ತಾರ ಯಾರ್ರಿ ಸರ್, ಅಲ್ಲಿ ಅವ್ರನ್ನೆಲ್ಲ ಎಬ್ಬಿಸ್ಬೇಕ್ರಿ. ಹಬ್ಬಾರಿಗೆ ತಿರ್ಗಾಡ್ಲಕ್ಕೆ ಜಾಗಿಲ್ಲ ಏನ್ ಸರ್ ರೀ? ವೀರಪ್ಪ ಒಕ್ಕಿ ಪರಮಂತೋಡಿ ಗಲವಾಯಿ ಸದಾನ ಹಳೆಯ ಇವ್ರದಿಂದ ಗೆದ್ದು ತಂಡಕ್ಕೆ 200 ರೂಪಾಯಿ ಕಾಣಿಕೆ ಬಂದಿದೆ. ಗೆದ್ದು ತಂದವರು ಶಬ್ದಪನ್ನ ಅಲ್ಲಿ ಲೇಡೀಸ್ ಬೋಟ್ ನಲ್ಲಿ ಓನ್ಲಿ ಸ್ಕೋರ್ ಅಂತ ಹಾಕ್ಬೇಕು. ಅಲ್ಲಿ 30 ಸೆಕೆಂಡ್ ಆನ್ ಮಾಡಬೇಡಿ. ಫೈನಲ್ ಪಂದ್ಯದಲ್ಲಿ ಗೆದ್ದಂತದಕ್ಕೆ ಶ್ರೀ ಸದಾಶಿವಣ್ಣ ಪರಮಪ್ಪ ದಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವರು 5,000 ರೂಪಾಯಿ ಗೆದ್ದಂತ ತಂಡಕ್ಕೆ ನಗದು ಬಹುಮಾನದಲ್ಲಿ ಈ ಒಂದು ಕಾಣಿಕೆಯನ್ನು ಇಟ್ಟಿರ್ತಾರೆ. ಗೆದ್ದಂತ ತಂಡ ಗೆದ್ದ ನಂತರ ಬಂದ ಈ ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಯಾರು ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಎಪಿಎಸ್ ಗ್ರೂಪ್ ಐನಾಪುರ ನಿಂದ 50 ರೂಪಾಯಿ ಕಾಣಿಕೆ ಬಂದಿದೆ. ಪಂದ್ಯ ಮುಗಿದ ನಂತರ ಗೆದ್ದು ತಂದವರು ಬಂದು ತಗೊಂಡು ಮತ್ತೊಮ್ಮೆ ರಾಕೇಶ್ ದಾಳಿ ಭಾಗದಲ್ಲಿ ಕೆಂಬಲಾಪುರ ತಂಡದ ಪರವಾಗಿ. ಆ ಕಡೆ ಬಜಾರ ಹಚ್ಬೇಡ್ರಪ್ಪ, ಯಾರು ಆಪರೇಟ್ರು ಅಲ್ಲಿ ಸ್ಕೋರ್ ಅಷ್ಟೇ ಹಾಕ್ಬೇಕು. ಮತ್ತೊಮ್ಮೆ ರತನ್ ದಾಳಿ ಭಾಗದಲ್ಲಿ 16-13. ಎಲ್ಲಾ ಪ್ರೇಕ್ಷಕರು ಶಾಂತ ರೀತಿಯಿಂದ ಕುಳಿತುಕೊಂಡು ಕಬಡ್ಡಿಯನ್ನ ನೋಡಿ. ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್.
Right out, point to Alvas. Go on, Alvas. Alvas third right, decide drive. ಅಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ ಇದೆ. ನೋಡುಗರ ಮನ ಮುಟ್ಟುವಂತೆ, ನೋಡುಗರಿಗೆ ರೋಮಾಂಚನಕಾರಿಯಾಗಿರುವಂತಹ ಕಬಡ್ಡಿಯ ರಸಯುತ ಊಟವನ್ನು ಅನುಭವಿಸ್ತಾ ಇದ್ದಾರೆ. ಎರಡೂ ತಂಡದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟಗಾರರಿದ್ದಾರೆ ಮೈದಾನದ ಮಧ್ಯದಲ್ಲಿ. ನಿಖಿಲ್ ದಾಳಿ ಭಾಗದಲ್ಲಿ 4 ಜನ ಆಟಗಾರ ನಡುವೆ ಔಟ್ ಆಫ್ ಒನ್ ಪ್ಲೇಯರ್ ಕುತ್ಕೊಳ್ಳಿ. ಅಲ್ಲಿ ಲೈನ್ ನಂಬರ್ ಯಾರಿದೆ ನೋಡಿ. ಏ ಕುಂಡ್ರಪ್ಪ, ಮುಂದಿದ್ದವರೆಲ್ಲ ಕೂಡ್ರಿ. ಹದಿನೇಳು 14 ಆಳ್ವಾಸ್ ಪರವಾಗಿ 3 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್. ಈ ಒಂದು ಪುರುಷ ವಿಭಾಗದ ಪಂದ್ಯದಲ್ಲಿ ಫೈನಲ್ ಅನ್ನ ಗೆದ್ದಂತ ತಂಡಕ್ಕೆ ದಳವಾಯಿ ಎಂಟರ್ಪ್ರೈಸಸ್ ಕಮಲಾಪುರ ಥರ್ಡ್ ರೈಟ್, ಡಿಸೈಡ್ ಔಟ್. ಇವರು 5,000 ಅದ್ಭುತವಾದಂತಹ ದಾಳಿಯೊಂದಿಗೆ ವಾಪಸ್ ಅಭಿಯಾನ ಕಂಡುಕೊಳ್ತಾ ಇದ್ದಾರೆ. ಆಳ್ವಾಸ್ ಶ್ರೀ ಸದಾಶಿವಣ್ಣ ಬ್ರಹ್ಮಪ್ಪ ದಳವಾಯಿಗಳು ಗೆದ್ದಂತ ತಂಡಕ್ಕೆ 5,000 ರೂಪಾಯಿ ಘೋಷಣೆಯನ್ನು ಮಾಡ್ತಾರೆ. ಗೆದ್ದಂತ ತಂಡ ಸುಬ್ಬಣ್ಣಗಲ್ಲವನಿಗೆ ಬ್ಯಾಟ್ ನೋಡಬೇಕು. ಅಂಗಡಿ ಬರಪಾದದಲ್ಲಿ 2 ಜನ ಆಟಗಾರರು. ಮಲ್ಲಿಕಾರ್ಜುನ ದಾಳಿ ಮಾಡಿದಲ್ಲಿ ಆಳ್ವಾಸ್ ತಂಡದ ಅನುಭವಿ ಆಟಗಾರ. ಅದ್ಭುತವಾದಂತಹ ಸೂಪರ್ ಟಕಲ್ ಬರ್ತಾ ಇದೆ. ಸೂಪರ್ ಟಕಲ್ 2 ಪಾಯಿಂಟ್ಸ್. ಸೇರಿಸಿಕೊಂಡು ಪಂದ್ಯವನ್ನು ಆಡಬೇಡಿ. ಆತ್ಮೀಯರ ಪ್ರೀತಿಯನ್ನು ಪಂದ್ಯವನ್ನು ಆಡಿ. 19-16 ಮಧ್ಯ ಪಂದ್ಯ. ಕೂಡ್ರಪ್ಪ, ಔಟ್ ಕೂಡ್ರಿ.
ಅಂಕಣದ ಬಲಭಾಗದಲ್ಲಿ ಒಬ್ಬ ದಾಳಿಗಾರ ಅವಶ್ಯಕತೆ ಇದೆ. ಆಳ್ವಾಸ್ ತಂಡಕ್ಕೆ ವರುಣ್ ಅವ್ರನ್ನ ತರ್ತಾ ಇದ್ದಾರೆ. ಅಂಕಣದಲ್ಲಿ ಕಾಪಾಡಬೇಕಿಲ್ಲಿ. ಥರ್ಡ್ ರೈಟ್, ಡಿಸೈಡ್ ರೈಟ್, ಆಳ್ವಾಸ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ವರುಣ್ ದಾಳಿ ಭಾಗದಲ್ಲಿ ದಾಖಲು ಬರ್ತಾ ಇದೆ ಕಮಲಾಪುರ ತಂಡದ ಆಟಗಾರರಿಂದ. 17-19 ಮಧ್ಯ ಪಂದ್ಯ. ಮತ್ತೊಮ್ಮೆ ರಾಕೇಶ್ ಮಂಡ್ಯ ಮೂಲದ ಆಟಗಾರ ಬಸವೇಶ್ವರ ಕಮಲಾಪುರ ತಂಡದ ಅತಿಥಿ ಆಟಗಾರ ದಾಳಿ ಭಾಗದಲ್ಲಿ ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ಫೈನಲ್ ಪಂದ್ಯ. ನೋಡುಗರ ಆಟಗಾರ ಆಳ್ವಾಸ್ captain ಎರಡೂ ಕಡೆಗೆ ಸಮಬಲದ ಸಪೋರ್ಟ್ ಕೂಡ ಇದೆ. ಕಾಪ್ ನೋಡಬೇಕಿಲ್ಲಿ. ನಮ್ಮ ಮೃತ್ಯುಂಜಯ್ ಮಠಪತಿ ಅವರು ಮಂಡ್ಯದಿಂದ ತಂದಿದ್ದಾರೆ ಹುಡುಗನನ್ನ. (21-19) 21-19 22-19 ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಫೈನಲ್ ಪಂದ್ಯ. ಈ ಸಲ ಕಪ್ ಅಲ್ಲ, ಈಗ ಕ್ರಿಕೆಟ್ ನಾಗ ಕಪ್ ಇಟ್ಟಿದ್ದೀವಿ, ಕಬಡ್ಡಿ ಒಂದು ಬಾಕಿ ಇದೆ. ಈ ಸಲ ಕಪ್ ಬೆಂಗಳೂರು ಬುಲ್ಸ್ನ. ಅಫಿಷಿಯಲ್ ಟೈಮ್ ಕೇಳಿ ನನಗೆ 1,000 ರೂಪಾಯಿನ ಬರ್ಮಾಡ್ತಾ ಇದ್ದಾರೆ. ಆ ಮಹಿಳೆಯರಿಗೆ ನಾನು ಯಾವತ್ತಿದ್ರೂ ತಮಗೆ ಧನ್ಯವಾದಗಳು ಸರ್. ನೀವು ಕಂಡಂತ ಕನಸುಗಳು ಎಲ್ಲ ಯಶಸ್ವಿಯಾಗಿ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತಾ ಇದೀವಿ. ಈ ನಡೆದ ಪಂದ್ಯದಲ್ಲಿ 5 ನಿಮಿಷ ಲಾಸ್ಟ್ 5 ನಿಮಿಷಕ್ಕೂ ಈಗಾಗಲೇ ನಡೀತಕ್ಕಂಥ ಫೈನಲ್ ಪಂದ್ಯದಲ್ಲಿ ತಂಡಕ್ಕೆ ಎಸ್.ವಿ. ದಳವಾಯಿ ಎಂಟರ್ಪ್ರೈಸಸ್ ಲೈಟ್ ವೇಟ್ ಬ್ರಿಕ್ಸ್ ಇವ್ರ ವತಿಯಿಂದ 5,000 ರೂಪಾಯಿ ಇದೆ. ಇಲ್ಲಿ ತಾವು ಸೈಡ್ ಆಗ್ರಿ, ಇಲ್ಲೇ ಬರ್ತಾರ ಸರ್. ನೀವು ಒಂದು ಚೂರು ಆ ಕಡೆ ಆಗ್ರಿ, ನಿಮ್ಮ ಅಲ್ಲಿ ಬರ್ಬಾರ್ದ್ರಿ. ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಆಗ್ತಾ ಇದೆ. ಕಾರ್ಯಕರ್ತರು ಸ್ವಲ್ಪ ಆಟಗಾರರಿಗೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಮಾಡಿ. ಕಾರ್ಯಕರ್ತರು ಸ್ವಲ್ಪ ಕುಡ್ಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿ. ಬದ್ರಿಬಾಯಿ ಅವರು, ಬದ್ರಿ ಅನ್ನೋರು ಸ್ವಲ್ಪ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿ. 24-24 ಅಂಕದ ಮುನ್ನಡೆಯೊಂದಿಗೆ ಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಕಮಲಾಪುರ. ಮತ್ತೊಮ್ಮೆ ರಾಕೇಶ್ ದಾಳಿ ಭಾಗದಲ್ಲಿ ನೋಡಿ. ಮ್ಯಾಚ್ ಮುಗಿದ ನಂತರ ಎಲ್ಲೆಲ್ಲಿ ಕುಳಿತಿದ್ದೀರಿ ಅಲ್ಲೆಲ್ಲೇ ಕೂಡಿರ್ಬೇಕು. ಎಲ್ರು ಅಲ್ಲೇ ಕೂಡುತ್ತೀರಾ ಅಥವಾ ಮನೆಗೆ ಹೋಗ್ತೀರಿ. ಮತ್ತೊಂದು ಏನು ವಿಶೇಷತೆ ಏನಂದ್ರೆ ಈ ಹೋಗುವಂತ ಹಾದಿ ಚಿಕ್ಕದಿದೆ. ದಯವಿಟ್ಟು ನಿಧಾನವಾಗಿ ಹೋಗ್ಬೇಕು.
ಮೊದಲು ನೀವರೇ ಹೋಗ್ರಿ, ಇಲ್ಲಾಂದ್ರ ಅಕ್ಕಗೊಂಡರೆ ಕಳಿಸ್ರಿ. ಆಡ್ಬೇಕು ಕೊನೆಯ 3 ನಿಮಿಷ, ಲಾಸ್ಟ್ 3 ಮಿನಿಟ್ಸ್. ಮತ್ತೊಂದು ಕುರ್ಚಿ ಪೊಲೀಸ್ ಠಾಣೆಯಿಂದ ಒಂದು ಪ್ರತಿಭಟನೆ ಇದೆ. ಬೈಕ್ ಓಡಿಸುವಂತವ್ರು ಎಲ್ಲರೂ ಕೂಡ ಬೈಕ್ ಓಡಿಸುವಂತವ್ರು ಹೆಲ್ಮೆಟ್ ಬಳಸಬೇಕು, ಜೀವವನ್ನ ರಕ್ಷಿಸಬೇಕು. ಹೆಲ್ಮೆಟ್ ಅನ್ನ ಬಳಸಿ ಜೀವವನ್ನ ರಕ್ಷಿಸಿ. ಕುರ್ಚಿ ಪೊಲೀಸ್ ಠಾಣೆಯಿಂದ ಪ್ರಕಟಣೆ ತಮ್ಗೆಲ್ಲರಿಗೂ ಕೂಡ. ಪರಮಾನಿದ್ದಾರೆ ಅಮಾನಿಯರಿಗೆ ನಾನು ಯಾವತ್ತೂ ನಮಗೆ ಧನ್ಯವಾದಗಳು ಸರ್. ಹಾಗೆಯೇ ನಡೆದ ಪಂದ್ಯದಲ್ಲಿ ಸದಾಶಿವ ಬರ್ಮಪ್ಪ ತಳವಾಯಿ ಎಂಟ್ರೆನ್ಸ್ ಲೈನ್ ಬ್ರೇಕ್ಸ್ ವತಿಯಿಂದ 5,000 ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ. ಮಾಡ್ದೆ ಕೆಲಸ ಮಾಡ್ದ ಕೆಲಸ ಬೋನಸ್ ಸುಣ್ಣ ಹಾಕಿರಪ್ಪ ಕಾರ್ಯಕರ್ತರು. ಒಂದ ಪಾಯಿಂಟ್ 2 ಪಾಯಿಂಟ್ ಸುಣ್ಣ ಹಾಕಿರಪ್ಪ ಸ್ವಲ್ಪ ಬೋನಸ್ಗೆ. ಈ ಕಡೆ ಸರ್ 1 ನಿಮಿಷ, ಸಲಹೆ ಸರ್ 1 ನಿಮಿಷ ಸುಣ್ಣ ಹಾಕ್ತಾ ಇದ್ದಾರೆ. ಮ್ಯಾಂದದ ಕರ್ಬಾರೆಲ್ಲ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗೆ ಸತ್ತಾತುರದಿಂದ ಕಾಯ್ತಕ್ಕಂಥ ಉತ್ತರ. ದಯವಿಟ್ಟು ಪಂದ್ಯ ಮುಗಿದ ನಂತರ ಯಾರು ಕೂಡ ಧ್ವಂಸಾಡ್ಬೇಡ್ರಿ, ಸಮಾಧಾನಲೇ ಹೋಗ್ರಿ. ಬೈಕ್ ಮೇಲೆ ಬಂದಂತವ್ರು ಸಮಾಧಾನಲೇ ತಮ್ಮ ಮೋಟರ್ ಸೈಕಲ್ಗಳನ್ನ ತಗೊಂಡ್ರಿ. ಲಾಸ್ಟ್ ನಿಮಿಷ ಸೌಂಡ್ ಕೊಡಪ್ಪ. ಅದು ಲಾಸ್ಟ್ ಮಿನಿಟ್ ಘೋಷಣೆ ಆಗಿದೆ. ಸಮಾಧಾನ ಸದಾಶಿವ ಕಮಲಾಪುರ ರುತ್ಪತಿ ಅವರು ಮ್ಯಾಚ್ ಮುಗಿದ ನಂತರ ಭೇಟಿ ಆಗ್ತಾರೆ. ದೋಡಾಯ್ 26-24 ದಾಳಿ ಇದೆ. ಕಾಪ್ ನೋಡ್ಬೇಕು. ಎಂತ ರೋಚಕ ಪಂದ್ಯ. ಸೋಲು ಯಾರಿಗೆ, ಗೆಲುವು ಯಾರಿಗೆ ಹಾಕಿರ್ಬೇಕು. ನಿನ್ನೆಯಿಂದ ನೋಡ್ತಕ್ಕಂಥ ಅಭಿಮಾನಿಗಳಿಗೆ ಶೀಘ್ರದಲ್ಲಿ ಹೋಗ್ತಾರ. ಟೈಮರ ಅಲ್ಲೇ ಹೋಗು ನೋಡಿ, ಅಲ್ಲೇ ಹೋಗು ನೋಡಿ. ಆದೇಶ ಪ್ರಕಾರ ಬೆಳಗಾವಿ ಜಿಲ್ಲಾ ಅಮಿತ್ ತಗೊಳ್ಳಿ ಆದೇಶ ಪ್ರಕಾರ ನಮ್ಮ ರೇಫ್ರಿಗೆ ಏನ್ ಡಿಸಿಷನ್ ಕೊಡ್ತಾರೋ ಅದ ಫೈನಲ್. ಈ ಪ್ರತಿ ಸಲ ನೀವು ಹೇಳೋದು, ಪ್ರತಿ ಸಲ ತಕರಾರು ಮಾಡೋದು ನಾವು ಎತ್ತಬೇಕಾಗಿದ್ದು. ಮುಂದಿನ ಸಲ ನೀವು ಬರ್ತಾನೆ ಅಂಪೈರ್ ತಗೊಂಡ್ ಬರ್ರಿ, ನೀವು ನಿಮ್ಮವ್ರು ಬರ್ತಾನೆ ಅಂಪೈರ್ ತಗೊಂಡ್ ಬರ್ರಿ. ಈ ಮಾಡೋದಿದ್ರೆ
ತಂಡಗಳು ಮುಂದಿನ ಸಲ ಬರಕ್ಕೆ ಹೋಗ್ಬೇಡ್ರಿ ಸರ್. ಅಲ್ಲೂ ಸರ್ ಕೊಟ್ಬಿಡಿ ನಿಮ್ ದಿಶದ ಅಸಿಸ್ಟೆಂಟ್ ಬೆನ್ಮಾಗೈತಿ, ಅಸಿಸ್ಟೆಂಟ್ ನೋಡ್ಕೊತೈತಿ. ಇನ್ನು ಮಾತಾಡಿಲ್ಲ ಆಗ ಯಾರು ಮಾತಾಡಿಲ್ಲ ನೀವು ಅಲ್ವಾ? ನೀವು ಯಾರು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ, ಏನೂ ಇರ್ಲಿ. ಹಾ ಹಾ ಏನಿಲ್ಲ, ಯಾರಿಲ್ಲ, ಅವ್ರು ಏನ್ ಕೊಡ್ತಾರೆ ಕೊಡ್ಲಿ. ಶೋ ಮಾಡೋರು ಆಡೋರಿ ಹೋಗೋರು ಹೋಗ್ರಿ.